ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರ ನೀವು? ಇದು ಕುಂತ್ಕೊಂಡಿರೋಂಥ ಜಾಗನೇ ನೋಡಿ. 39 ಗುಂಟೆ ಇದು ನೋಡಿ. ನಿಮ್ಗೆ ಈ ಫೆನ್ಸಿಂಗ್ ಹಿಡಿದು ಹತ್ತತ್ರ 150ರಿಂದ 180 ಅಡಿ ಟಾರ್ ರೋಡ್ಗೆ ಬರುತ್ತೆ. ಇದು ಬಂದು ನಿಮಗೆ ನಾರ್ತ್ ಫೇಸ್ ಬರುತ್ತೆ. ನಿಮ್ಗೆ ಹತ್ತತ್ರ ಒಂದು 15 ತೆಂಗಿನ ಮರ ಬರುತ್ತೆ. ಬಟ್ ತೆಂಗಿನ ಮರ ಏನು ಚೆನ್ನಾಗಿಲ್ಲ. ಅಷ್ಟೇ ಒಂದು 20 ತೆಂಗಿನ ಇದು ಟೀಕ್ ಮರ ಬರುತ್ತೆ. ಅದು ಚೆನ್ನಾಗಿದೆ. ಏಕೆಂದರೆ ಅವ್ರು ಮೇಂಟೈನ್ ಮಾಡಲಿಲ್ಲ, ಖಾಲಿ ಜಾಗ ಬಿಟ್ಬಿಟ್ಟಿದ್ದಾರೆ. ಬೆಂಗಳೂರು ಮೈಸೂರು ರೋಡ್ ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಕರೆಕ್ಟಾಗಿ ಇಲ್ಲಿಂದ 8 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ನಿಮಗೆ ಕೆಂಪು ಭೂಮಿ ನೋಡಿ. ಪಕ್ಕದಲ್ಲೊಬ್ಬರು SP ತೊಗೊಂಡಿದ್ದಾರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ತೊಗೊಂಡಿದ್ದಾರೆ ನೋಡಿ. ಎಲ್ಲ ಮನೆ ಎಲ್ಲ ಕಟ್ತಾ ಇದ್ದಾರೆ. ನಿಮ್ಗೆ ಇದ್ರ ಬೆಲೆ ಬಂದು 3 ಲಕ್ಷ ಹೇಳ್ತಾರೆ ಪರ್ ಗುಂಟೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ. ವಿದ್ಯುತ್ ಕಂಬಗಳೆಲ್ಲ ಇದೆ. ನಿಮಗೆ ಆರಾಮಾಗಿ ನೀವು ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ನಿಮಗೆ ಈ ಜಾಗದ ಮುಂದೆ ವಿತ್ TC ಇದೆ ನೋಡಿ. ಆರಾಮಾಗಿ ನೀವು ಇಲ್ಲೊಂದು ಬೋರ್ ಹಾಕೋಬೋದು ನೋಡಿ. ನಿಮಗೆ ಹತ್ತತ್ರ 200 ಅಡಿನೇ ಬರುತ್ತೆ ರೋಡ್ ಫೇಸ್ ಇದು ನೋಡಿ. ಈ ಕಲ್ಲಿದೆಯಲ್ಲ, ಈ ಕಲ್ಲಿನ ತೆಂಗಿನ ಮರ ಅಲ್ಲಿವರೆಗೂ ಬರುತ್ತೆ ಈ ಜಾಗ. ವಿತ್ ನಿಮಗೆ ನೋಡಿ ಆ ಕಾಡಿ ನಿಂತಿದೆ ನೋಡಿ, ಆ ಫೆನ್ಸಿಂಗ್ ಅಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ. ಇದು ನಾರ್ತ್ ಫೇಸ್. ಇದು ಇದು ಬಂದು ಜನರಲ್ ಪ್ರಾಪರ್ಟಿ. ಇದು ಇಲ್ಲಿಂದ ನಿಮಗೆ 150 ಅಥವಾ 100 ಅಡಿ ನೋಡಿ, ಕಾರ್ ಬಂತಲ್ಲ ಅಲ್ಲೇ ನಿಮಗೆ ಊರಿದೆ. ಮತ್ತೆ ಇಷ್ಟು ರೋಡ್ ಫೇಸ್ ಅಗ್ಲೇ ಇರೋದು ಜಾಗ ತುಂಬಾನೇ ಕಡಿಮೆ ಸಿಗೋದು. ತುಂಬಾ ರೋಡ್ಗೆ, ಟಾರ್ ರೋಡ್ಗೆ ಇದೆ. ಮತ್ತೆ ರೋಡ್ ಫೇಸ್ ಕೂಡ ಜಾಸ್ತಿ ಇದೆ ನೋಡಿ. ನಿಮ್ಗೆ ಅಕ್ಕಪಕ್ಕ ಎಲ್ಲ ಮನೆ ಕಟ್ಕೊಂಡು ಬೆಂಗಳೂರೆಲ್ಲ ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು ಜಾಗಗಳಿವೆಲ್ಲ. ನೀವು ಕೂಡ ಇಲ್ಲೊಂದು ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ನೋಡಿ. ಮುಂದೆಗಳೆಲ್ಲ ತೆಂಗಿನ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬಾಳೆ ತೆಂಗು ಎಲ್ಲ ಹಾಕ್ಕೊಂಡಿದ್ದಾರೆ. ನೀವು ಕೂಡ ಹೊಸದಾಗಿ ಏನು ಬೇಕಾದರೂ ಇಲ್ಲಿ ಫಾರ್ಮೇಷನ್ ಮಾಡ್ಬೋದು. ಕೆಂಪು ಭೂಮಿ ಅಲ್ವಾ, ಏನು ಬೇಕಾದರೂ ನೀವು ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು ನೋಡಿ. ಊರಲ್ಲೇ ಇರೋದು ನೋಡಿ. ಅಲ್ಲೆಲ್ಲ ಮನೆಗಳಿಗೆಲ್ಲ ಅದೇ ಊರು. ಇಲ್ಲಿಂದ 100 ಅಡಿ ಅಷ್ಟೇ ಊರು.